ಹಾಯ್, ವೆಲ್ಕಮ್ ಟು ಕವಿತಾ ದೀಪಕ್ ಯೂಟ್ಯೂಬ್ ಚಾನೆಲ್. 1/4 ಕಪ್ಪಷ್ಟು ಅಕ್ಕಿ ಹಿಟ್ಟಿದ್ರೆ ಮನೆ ಜನ ಎಲ್ಲ ತಿಂದು ಇನ್ನು ಮಿಕ್ಕೋ ಅಷ್ಟು ಒಂದು ಡಬ್ಬಿ ಫುಲ್ಲು ಚಕ್ಲಿ ಮಾಡ್ಬೋದು. ಚಕ್ಲಿ ಅಥವಾ ಚಕ್ಲಿ ಮುರುಕು ಮಾಡ್ಬೋದು. ನಾನು ಒಬ್ಬಳೇ ಇರ್ತೀನಲ್ಲ, ಸೊ ನಾನೇನು ಚಕ್ಲಿ ಟೈಪೆಲ್ಲ ಏನು ಮಾಡ್ಕೊಳಕ್ಕೆ ಹೋಗಲ್ಲ, ಮುರುಕು ಟೈಪೇ ಮಾಡಿ ನಾನು ಡಬ್ಬಿಯಲ್ಲಿ ತುಂಬಿಸಿ ಇಟ್ಕೊಂಡಿದ್ದೀನಿ. ನೀವು ಚಕ್ಲಿ ಶೇಪಲ್ಲಿ ಮಾಡಿಕೊಂಡು ಬೇಯಿಸಿ ಇಟ್ಕೊತೀನಿ, ದಟ್ ಈಸ್ ಫೈನ್. ಓಕೆನಾ. ಬೇಕಾಗಿರೋದು ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್. ಕಡಲೆ ಬೀಜನ ಒಂದು ಹಾಫ್ ಅಷ್ಟು ಫ್ರೈ ಮಾಡಬೇಕು, ತುಂಬ ಫ್ರೈ ಮಾಡಬಾರ್ದು, ಬಟ್ ಡ್ರೈ ಫ್ರೈ, ಏನು ಎಣ್ಣೆ ಏನು ಹಾಕದೆ ಜಸ್ಟ್ ಕಡಲೆ ಬೀಜನ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಆ ಸಿಪ್ಪೆ ಎಲ್ಲ ಬೆರಳಲ್ಲಿ ಹಿಂಗೆ ಕೈಯಲ್ಲಿ ಉಜ್ಜದೆ ಸಿಪ್ಪೆ ಬಿಟ್ಕೊಳತ್ತಲ್ವ, ಆ ಥರ ಬಿಟ್ಕೊಂಡು ಸಿಪ್ಪೆ ಮತ್ತು ಕಡಲೆ ಬೀಜನ ಸಪ್ರೇಟ್ ಮಾಡ್ಕೊಳ್ಳಿ. ಅದನ್ನು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳಿ, ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಓಕೆನಾ. ನಾನು ಅದು ಆಮೇಲೆ ಹೇಳ್ತೀನಿ. ಇಲ್ಲಿ ನಾವು 1/4 ಆ ಕಪ್ ಅಳತೆಯಲ್ಲಿ 1/4 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಜಾಸ್ತಿ ಚಕ್ಲಿ ಆಯಿತು. ಟೇಸ್ಟೂ ಇಟ್ ವಾಸ್ ಗುಡ್. ಓಕೆನಾ, ಚೆನ್ನಾಗಿತ್ತು. ಬಟ್ ತುಂಬ ಬೆಣ್ಣೆ ಮುರುಕು ಆ ಥರ ಅಲ್ಲ, ಬಟ್ ಟೇಸ್ಟಿಯಾಗಿತ್ತು. ಲೈಕ್ ಕ್ರಿಸ್ಪಿಯಾಗಿ ಹಿಂಗೆ ಕಟ್ಟಾದರೆ, ಹಿಂಗೆ ಮುರಿದ್ರೆ ಕಟ್ಟಾಗೋ ಥರ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಥರ. ಅಕ್ಕಿ ಹಿಟ್ಟಾದ್ಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಆದಮೇಲೆ ಅಜ್ವಾಯಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಲೈಕ್ ನಮಗೆ ಡೈಜೆಷನ್ ಏನಾದ್ರು ಪ್ರಾಬ್ಲಮ್ ಆದರೆ, ಆ್ಯಸಿಡಿಟಿ ಆದರೆ ಅದಕ್ಕೆಲ್ಲ ಹೆಲ್ಪ್ ಆಗುತ್ತಲ್ಲ, ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಮತ್ತು ಸ್ವಲ್ಪ ಕಪ್ಪು ಎಳ್ಳು ಹಾಕ್ಕೊಂಡಿದ್ದೀನಿ. ಕಪ್ಪು ಅಥವಾ ಬಿಳಿ ಯಾವ ಎಳ್ಳಿದೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಹಿಂಗು ಕೂಡ ತುಂಬ ಒಳ್ಳೆಯದು, ಅದು ಕೂಡ ನಮಗೆ ಆ್ಯಸಿಡಿಟಿನ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಅಷ್ಟೆಲ್ಲ ಹಾಕ್ಕೊಂಡು ಆ ಕಡಲೆ ಬೀಜ ಅದಾದಮೇಲೆ 1-2 ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕ್ಕೊಂಡು ಅದನ್ನು ಹಾಗೇ ಬಿಡಿ, ಸ್ವಲ್ಪ ತಣ್ಣಗಾಗಲಿ. ಡೈರೆಕ್ಟ್ ಕೈ ಹಾಕೋದು ಬೇಡ. ಒಂದು ಕಡೆ ಪಾತ್ರೆಯಲ್ಲಿ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊತಿದ್ದೀನಿ, ಕರಿಯೋಕ್ಕೆ. ಆ ಟೈಮಲ್ಲೇ ನಾನು ಈ ಚಕ್ಲಿ ಹಿಟ್ಟನ್ನು ಚಪಾತಿ ಆದೋದಕ್ಕೆ ಕಲಿಸ್ಕೊಬೇಕು. ತುಂಬ ತೆಳುಗೂ ಬೇಡ, ತುಂಬ ಗಟ್ಟಿನೂ ಬೇಡ. ತುಂಬ ಗಟ್ಟಿ ಆದರೆ ಏನಾಗುತ್ತೆ, ಕಟ್ ಆಗುತ್ತೆ. ತುಂಬ ಬೇಗ ಕಟ್ ಆಗಿಬಿಡುತ್ತೆ, ಒತ್ತಕ್ಕೆ ಬರಲ್ಲ. ತುಂಬ ತೆಳು ಆದ್ರೂ ಕನ್ಸಿಸ್ಟೆನ್ಸಿ ಹಾಳಾಗುತ್ತೆ. ಸೊ ಇಲ್ಲಿ ಸಾಲ್ಟ್ ಹಾಕ್ಕೊತಿದ್ದೀನಿ. ಇನ್ನೇನು ಬಿಟ್ಟಿದ್ದೀವಿ ನಾವಿಲ್ಲಿ, ಸ್ವಲ್ಪ ಇಂಗು ಕೂಡ ಹಾಕ್ಕೊಬೇಕು. ಇಂಗು ಹಾಕ್ಕೋಬೇಕು. ಮತ್ತು ಕಡಲೆ ಬೀಜ ಹೇಳಿದ್ನಲ್ಲ ನಾನು, ಆ ಕಡಲೆ ಬೀಜನ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು. ಅದನ್ನು ಚೆನ್ನಾಗಿ ರುಬ್ಕೊಂಡು ಆ ಕಡಲೆ ಬೀಜ ಒಂದೇ ಇದಕ್ಕೆ ಹಾಕಬೇಕು, ಆವಾಗ ನಿಮಗೆ ಗರಿ ಗರಿಯಾಗಿ ಬರೋದು. ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ. ಅರಿಶಿನ, ಇಂಗು, ಜೀರಿಗೆ, ಅಜ್ವಾಯಿನು, ಇನ್ನೇನು ಹಾಕಿದ್ದು, ಕಪ್ಪು ಎಳ್ಳು ಹಾಕಿದ್ದೀನಿ, ಉಪ್ಪು. ಸೊ ಒಂದು 5-6 ಇಂಗ್ರೀಡಿಯೆಂಟ್ಸ್. ಅದನ್ನು ಎಲ್ಲನೂ ಮನೇಲಿರೋದೇ ಇಂಗ್ರೀಡಿಯೆಂಟ್ಸ್ ಅಲ್ವಾ. ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ನಮ್ಮ ಮನೇಲಿ ಇದ್ದೇ ಇರುತ್ತೆ. ಇನ್ಸ್ಟಂಟಾಗಿ ಚಕ್ಲಿ ತಿನ್ನಬೇಕು ಅಂತ ಅನಿಸಿದ್ರೆ ಕಾಫಿ ಟೈಮಿಗೆ ಸ್ನ್ಯಾಕಾಗಿ, ಇಲ್ಲ ಮಕ್ಕಳಿಗೆ ಇವಾಗ ರಜಾ ಅಲ್ವಾ, ಮಕ್ಕಳು ಇಷ್ಟಪಟ್ಟರೆ ಇದನ್ನು ಮಾಡಿಕೊಡ್ಬೋದು. ಆರಾಮಾಗಿ ಹೆಲ್ದಿಯಾಗಿ ಹೈಜಿನಾಗಿ ಮನೇಲೇ ವಿತಿನ್ 15-20 ಮಿನಿಟ್ಸಲ್ಲೇ ನಾವು ಇದನ್ನು ಆರಾಮಾಗಿ ಪ್ರಿಪೇರ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನನಗೆ ಇನ್ನೂ ಒಂದು ಮೆಥಡ್ ಗೊತ್ತಿದೆ ಇದರಲ್ಲಿ, ಅದನ್ನು ನಾನು ನೆಕ್ಸ್ಟು ವಿಡಿಯೋ ಅಲ್ಲಿ ಹೇಳ್ತೀನಿ. ಓಕೆನಾ. ಸೊ ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಬೇಕು ನೀರು ಹಾಕ್ಕೊಂಡು. ಕಡಲೆ ಬೀಜ ನೀರು ಹಾಕ್ಕೊಂಡು ಕಲಿಸ್ಕೊಂಡಿರ್ತೀರಲ್ವ, ಅದನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಂದರೆ ನೀರೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಇದನ್ನು ಹಿಟ್ಟು ತಿಂದು ನೋಡಿ ಉಪ್ಪು ಸರಿಗಿದೆಯಾ ಅಂತ. ತುಂಬ ಸಾಲ್ಟ್ ಮಾಡ್ಕೊಂಬಿಡಿ, ತುಂಬ ಸಪ್ಪೆ ಆದ್ರೂ ಟೇಸ್ಟ್ ಸಿಕ್ಕಲ್ಲ. ಸೊ ನೋಡ್ಕೊಳ್ಳಿ. ಈ ಟೈಮಲ್ಲಿ ಒಂಚೂರು ಹಿಟ್ಟನ್ನು ಬಾಯಿಗೆ ಹಾಕಿ ನೋಡಿ. ಸೊ ನಿಮಗೆ ಗೊತ್ತಾಗತ್ತೆ ಇನ್ನೇನಾದರೂ ಸಾಲ್ಟ್ ಬೇಕಾಗತ್ತಾ ಅಂತ. ಸಾಲ್ಟ್ ಬೇಕನ್ಸುತ್ತೆ ಒಂಚೂರು ಸಾಲ್ಟ್ ಹಾಕ್ಕೊಳ್ಳಿ. ಖಾರ ಎಲ್ಲ ಏನು ಅತಿಯಾಗಿ ಬೇಡ. ಸೊ ಸಾಕು ಅನಿಸುತ್ತೆ. ಕಲರು ಚೆನ್ನಾಗಿ ಬರುತ್ತೆ. ಖಾರನೂ ಬಾಯಿಗೆ ಎಷ್ಟು ಹಿತ ಅನಿಸುತ್ತೆ ಅಷ್ಟು ಬರುತ್ತೆ. ಎಳ್ಳಿದೆ, ಜೀರಿಗೆ ಇದೆ, ಅದನ್ನು ಫ್ಲೇವರ್ ಕೊಡುತ್ತೆ. ಅಜ್ವಾಯಿನ್ ಇದೆ. ಸೊ ಈ ಥರ ಚೆನ್ನಾಗಿ ಮಿತ್ಕೊಂಡು ಇಡಬೇಕು ಅಂತ ಏನಿಲ್ಲ. ನಾನೇನು 10 ನಿಮಿಷ 5 ನಿಮಿಷ ಏನೂ ರೆಸ್ಟ್ ಮಾಡಿಲ್ಲ. ಈ ಥರ ಸ್ವಲ್ಪ ದಪ್ಪು ಉಂಡೆ ಮಾಡಿಕೊಂಡು, ಮತ್ತು ನಾನೇನು ಅದಕ್ಕೆ ಎಣ್ಣೆ ಎಲ್ಲ ಏನೂ ಹಚ್ಚಕ್ಕೆ ಹೋಗಿಲ್ಲ, ಪುಡಿನೂ ಹಚ್ಚಕ್ಕೆ ಹೋಗಿಲ್ಲ. ಜಸ್ಟ್ ಈ ಥರ ಉಂಡೆ ಮಾಡಿ ಚಕ್ಲಿ ಉರುಳಿಗೆ ಹಾಕ್ಕೊತಾ ಇದ್ದೀನಿ. ಚಕ್ಲಿ ಮಾಡೋದು ಬರುತ್ತಲ್ವ, ಪ್ರೆಸ್ಸಿಂಗ್ದು ಅದಿದೆ ನನ್ನ ಹತ್ರ. ಸೊ ಅದಕ್ಕೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡು ಅದು ಕ್ಲೋಸ್ ಮಾಡ್ಕೊಬೇಕು ಲಿಡ್ಡು. ಆ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ನೀಟ್ ಐ ವಿಲ್ ಶೋ ಯು. ಜಾಸ್ತಿ ಆದ್ರೂ ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಆ ಗೆರೆ ಇದೆಯಲ್ವ, ಅಲ್ಲಿವರೆಗೂ ಫಿಲ್ ಮಾಡಿಕೊಂಡು ನೀಟಾಗಿ ಕ್ಯಾಪ್ನ ಕ್ಲೋಸ್ ಮಾಡ್ಕೊಬೇಕು. ನಿಮಗೆ ಚಕ್ಲಿ ಹೊರಳದೇನಾದರೂ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲೇ ಹೇಳ್ತೀನಿ. ಓಕೆನಾ. ಸೊ ಈ ಥರ ಎಲ್ಲ ರೆಡಿ ಆದಮೇಲೆ ಆಲ್ರೆಡಿ ಎಣ್ಣೆ ಕಾದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗೇ ಬಿಟ್ಬಿಡೋ ಬದಲು ಒಂಚೂರು ಹಿಟ್ಟು ಹಾಕ್ಬಿಟ್ಟು ನೋಡ್ಕೊಳ್ಳಿ. ಹಾಕಿದ ತಕ್ಷಣ ಮೇಲೆ ಬಂದರೆ ಅವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಸೊ ನೀವು ಈ ಟೈಮಲ್ಲಿ ಚಕ್ಲಿನ ಒತ್ಕೊಳ್ಳೋಕೆ ಶುರು ಮಾಡಬೇಕು.
ಇಲ್ಲಿ ನೋಡಿ ನಾನು ಒಂದು ತೋರಿಸ್ತಿದ್ದೀನಿ, ಆದರೆ ನಾನು ಎಲ್ಲೂ ಒತ್ತಿಟ್ಕೊತಿಲ್ಲ. ನನಗೆ ಚಿಕ್ಕ ಪಾಪು ಇದ್ದಾಳೆ, ಸೊ ನಂಗೆ ಅಷ್ಟೊಂದು ಟೈಮ್ ಆಗೋಲ್ಲ ಒತ್ತಿ ಇಟ್ಕೊಂಡು ಹಾಕೋ ಅಷ್ಟು. ಸೊ ಡೈರೆಕ್ಟ್ ನಾನು ಎಣ್ಣೆಗೆ ಬಿಡ್ತಾಯಿದ್ದೀನಿ. ಈ ಥರ ಚಕ್ಲಿ ಶೇಪನ್ನು ಮಾಡ್ಕೊಬೋದು ಬೇಕಂದರೆ ಅಲ್ಲಲ್ಲೇ. ಸೊ ನಾನು ಜಸ್ಟ್ ಚಕ್ಲಿ ಮುರ್ಕು ಥರ ಅಲ್ಲಲ್ಲೇ ಕಟ್ ಮಾಡಿ ನನಗೆ ಒಂದು ಸಲ ಇಟ್ಟು ತುಂಬಿಸ್ಕೊಂಡಿದ್ದೀನಿ ಅಂದರೆ 2 ಸಲ ಆಗೋ ಅಷ್ಟು ಮಾಡ್ಕೊಳಕ್ಕಾರೆ. ಎಣ್ಣೆ ನಾನು ತುಂಬ ಹಾಕ್ಕೊಂಡಿಲ್ಲ, ಕರೆದಿರೋ ಎಣ್ಣೆ ಅಷ್ಟು ಒಳ್ಳೆಯದಲ್ಲ ಅಲ್ವಾ, ಮತ್ತು ಅದನ್ನೇ ಯೂಸ್ ಮಾಡಬೇಕು. ಬಿಸಾಕೋಕ್ಕೂ ಆಗೋಲ್ಲ, ಇಲ್ಲ ಅದನ್ನೇ ಮತ್ತೆ ಕರೆದು ತಿನ್ನೋಕ್ಕಾಗಲ್ಲ. ಬ್ರೇಕ್ಫಾಸ್ಟ್ ಮಾಡಬೇಕಿದ್ರೆ ಇಲ್ಲ ಸಾಂಬಾರು ಒಗ್ಗರಣೆಗೆ ಏನಕ್ಕೂ ಒಂದಕ್ಕೆ ಯೂಸ್ ಮಾಡ್ಕೋಬೇಕಾಗತ್ತಲ್ವ. ಹಾಗಾಗಿ ತುಂಬ ಎಣ್ಣೆ ಎಲ್ಲ ಹಾಕೋಬೇಡಿ. ಅದೇ ತುಂಬ ಜನ ಇದ್ದರೆ ಹಾಕ್ಕೊಳ್ಳಿ, ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಅಂದರೆ ಹಾಕ್ಕೊಳ್ಳಿ. ನಾವು ಕಡಿಮೆ ಜನ ಇರೋದ್ರಿಂದ 1-2-3 ನಾನು ಇಷ್ಟೇ ಮಾಡಿದ್ದು. ಬಟ್ 1/4 ಕಪ್ಪಿಗೆ 3 kg ಬಾಕ್ಸ್ ಬರುತ್ತಲ್ವ, ಸ್ಟೀಲ್ ಬಾಕ್ಸು, ಅದ್ರ ಫುಲ್ಲಾಗಿ ಇನ್ನೂ ಒಂದಿಷ್ಟೊಬ್ಬರು ತಿನ್ನೋಷ್ಟು ಮಿಕ್ಕಿತ್ತು. ಅಷ್ಟಂತೂ ಆಗುತ್ತೆ. ಸೊ ನಿಮ್ಗೊಂದು ಅಂದಾಜು ಬರುತ್ತೆ ಎಷ್ಟು ಮಾಡ್ಕೊಬೇಕು ಅಂತ. ಹಾಕಿದ ತಕ್ಷಣ ಏನೂ ಮಾಡಬೇಡಿ ಆಯಿತಾ. ಜಸ್ಟ್ ಅದನ್ನು ಎಲ್ಲ ಕಡೆ ಎಣ್ಣೆ ಹೋಗ್ತಿದೆಯಾ ನೋಡ್ಕೊಳ್ಳಿ. ಎಣ್ಣೆ ಹೋಗ್ತಿದೆಯಾ ನೋಡಿಕೊಂಡು ನೀವು ಹಾಕಿದ ತಕ್ಷಣ ಮಡ್ಸೋಕ್ಕೋದ್ರೆ ಏನಾಗುತ್ತೆ ಅಂದರೆ ತುಂಬ ಪುಡಿ ಆಗಿಬಿಡುತ್ತೆ, ಇಲ್ಲ ಒಂದೊಂದು ಕಡೆ ಇನ್ನೂ ಮೆತ್ತಗಿರುತ್ತೆ, ಬೆಂದಿರಲ್ಲ. ಹಾಗಾಗ್ಬಿಟ್ಟು ಹಾಕಿ ಒಂದು 3 to 4 minutes ಹಾಗೇ ಬಿಡಿ. ಬೇಯಲಿ. ಒಂದು ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕು ಆಯಿತಾ. ತುಂಬ ಫ್ರೈ ಮಾಡೋದು ಬೇಡ, ಕಪ್ಪಗಾಗ್ಬಿಟ್ಟು ಟೇಸ್ಟ್ ಹಾಳಾಗ್ಬಿಡುತ್ತೆ. ಈ ಥರ ಜಸ್ಟ್ ನಾನು ಕಟ್ ಮಾಡ್ಕೊತಿದ್ದೀನಿ, ಒಂದಕ್ಕೊಂದು ಅಂಟ್ಕೊಬಿಟ್ಟಿದೆ ಅಲ್ವಾ, ಹಾಗಾಗಿ ಜಸ್ಟ್ ಕಟ್ ಮಾಡ್ಕೊತಿದ್ದೀನಿ. ನೀವು ಚಕ್ಲಿನೇ ಮಾಡ್ತೀನಿ ಅಂದರೆ 4 ಚಕ್ಲೀಸ್ನ ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ಆವಾಗ ನಿಮಗೆ ಜಾಗ ಸಿಕ್ಕತ್ತೆ. ನಾನು ಎಣ್ಣೆ ಕಡಿಮೆ ಹಾಕಿರೋದ್ರಿಂದ, ಎಣ್ಣೆ ಜಾಸ್ತಿ ಹಾಕಿರೋ ಒಂದು 6 to 8 ಹಾಕ್ಬೋದು ಅನಿಸುತ್ತೆ. ಸೊ ಈ ಥರ ಹಿಂದೆ ಮುಂದೆ ಉಲ್ಟಾ ಎಲ್ಲ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನನಗೊಂದು 4 to 5 minutesಲ್ಲೇ ಬೆಂದೋಯ್ತಂತ ಅನಿಸುತ್ತೆ. ಚೆನ್ನಾಗಿ ಬೆಂದಿದ್ದನ್ನು ಸೊ ಆ ಗುಳ್ಳೆಗಳೆಲ್ಲ ಬರ್ತಿದೆ ಅಲ್ವ, ಬುಬ್ಬಲ್ಸು, ಅದು ಸ್ವಲ್ಪ ಕಮ್ಮಿ ಆದರೆ ಬೆಂದಿದೆ ಅಂತ ಅರ್ಥ. ಓಕೆ. ತುಂಬ ಕಪ್ಪಗಾಗ್ಬಿಟ್ರೂ ತುಂಬ ಸೀದೋಗಿರೋ ಥರ ಫೀಲ್ ಆಗುತ್ತೆ, ಮತ್ತು ಟೇಸ್ಟು ಹಾಳಾಗ್ಬಿಡುತ್ತೆ. ನಿಮಗೆ ಏನಿದೆ ಉಪ್ಪು ಖಾರ ಏನೂ ಫೀಲ್ ಆಗೋಲ್ಲ. ಸೊ ಆ ಕಲರ್ ನೋಡಿಕೊಂಡು ನೀವು ಅದನ್ನು ಎಣ್ಣೆಯಿಂದ ತೆಗೆದುಬಿಡಬೇಕು. ನಾನು ತೋರಿಸ್ತೀನಿ ನೋಡಿ ಯಾವಾಗ ತೆಗಿಬೇಕು ಅಂತ. ನೋಡಿ ಆಲ್ಮೋಸ್ಟ್ ಬಬಲ್ಸ್ ಕಮ್ಮಿ ಆಗ್ತಾ ಬಂತು. ಎಣ್ಣೆನ ಚೆನ್ನಾಗಿ ಸೋರಿಸ್ಕೊಂಡು, ನಾನೇನು ಮತ್ತೆ ಜಾಲರಿಯಲ್ಲೆಲ್ಲ ಏನು ಹಾಕ್ಕೊಳ್ಳಲ್ಲ, ಡೈರೆಕ್ಟ್ ಪ್ಲೇಟಲ್ಲೇ ಹಾಕ್ಕೊತೀನಿ. ಸೊ ಎಣ್ಣೆನ ಚೆನ್ನಾಗಿ ಸೋರಿಸ್ಕೊಳ್ಳಿ, ಅಲ್ಲೇನೇ ಚೆನ್ನಾಗಿ ಸೋರಿಸ್ಕೊಂಡು ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಎತ್ತದಿರುತ್ತಲ್ವ, ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಟೈಮಲ್ಲಿ ನೀವು ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಂಡು ನಿಧಾನವಾಗಿ ಆ ಚಕ್ಲಿನ ಆಚೆ ತೆಕ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದನ್ನು ನೆಕ್ಸ್ಟು ನೀವು ಮತ್ತೆ ಇನ್ನೊಂದು ಸಲ ಹಾಕೋಕ್ಕೆ ಮುಂಚೆ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಓಕೆನಾ. ಎಣ್ಣೆ ಚೆನ್ನಾಗಿ ಬಿಸಿ ಆದಷ್ಟು ಹಾಕಿದ ತಕ್ಷಣ ಚಕ್ಲಿ ಚೆನ್ನಾಗಿ ಬರ್ತದೆ. ನೋಡಿ ನಾನು ಡೈರೆಕ್ಟ್ ಪ್ಲೇಟಲ್ಲೇ ಹಾಕಿಟ್ಕೊಂಡಿದ್ದೀನಿ. ಸೊ ನನಗೀಗ 1 ಸಲ ಹಿಟ್ಟು ತೊಗೊಂಡಿದ್ನಲ್ವ ಚಕ್ಲಿ ಹೋಳಲ್ಲಿ, ಅದು 2 ಸಲ ಮಾಡೋ ಅಷ್ಟು ಆಗುತ್ತೆ. ಅಂದರೆ 2 times ನಾನು ಎಣ್ಣೆಯಲ್ಲಿ ಬಿಡಬೇಕು ಅದನ್ನು, ಯಾಕಂದರೆ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಲ್ವ. ಈ ಥರ ನಿಮ್ಗೆ ಹೇಗೆ ಬೇಕೋ ಹಾಗೆ ಬಿಟ್ಕೊಳ್ಳಿ. ಚಕ್ಲಿ ಶೇಪಲ್ಲೇ ಬೇಕಂದ್ರೆ ಚಕ್ಲಿ ಬಿಟ್ಕೊಳ್ಳಿ, ಇಲ್ಲ ನಾನು ಜಸ್ಟ್ ಸುಮ್ಮನೆ ರ್ಯಾಂಡಮ್ ಆಗಲ್ಲಿ ಇಲ್ಲಿ ಬಿಟ್ಕೊಳ್ಳಿ. ಜಸ್ಟ್ ನಾನು ಮುರ್ಕು ಥರ ಮಾಡ್ಕೊತಿದ್ದೀನಲ್ವ, ಹಾಗಾಗಿ ಈ ಥರ ಬಿಟ್ಕೊಂಡು ನಾವು ಮಾಡಿದ್ದನ್ನು ಅದನ್ನು ತೋರಿಸ್ತೀನಿ ಹೇಗೆ ಬಂತು ಅಂತ. ಇದು 2ನೇ ಸಲ ಅದು ಬಿಡಿ. ಸೊ ಹೀಗೆ ಬಂದಿತ್ತು. ಜಸ್ಟ್ ನೀವು ನೋಡಿ ಕೈಯಲ್ಲೇ ಪ್ರೆಸ್ ಮಾಡಿದ್ರೆ ಕಟ್ ಆಗ್ತಿದೆ, ಬಟ್ ಬೆಣ್ಣೆ ಮುರುಕು ಥರ ಇಲ್ಲ. ಓಕೆನಾ. ಸ್ವಲ್ಪ ಬಟ್ ತಿನ್ನೋಕ್ಕೆ ಟೇಸ್ಟಿಯಾಗಿತ್ತು ಮತ್ತು ಕ್ರಿಸ್ಪಾಗಿತ್ತು. ಚಿಕ್ಕ ಮಕ್ಕಳಿಗಾಗಲ್ಲ, ಲೈಕ್ 1 year 2 years ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ವಲ್ಪ ನೆನ್ಕೊಂಡ್ರೆ ತಿನ್ಬೋದು. ಸೊ ಈ ಡಬ್ಬಿ ಇದೆಯಲ್ಲ 3 kg ಇದು ಸ್ಟೀಲ್ ಬಾಕ್ಸು, ಅದರಲ್ಲಿ ಫುಲ್ಲು ಇಷ್ಟ ಆಗಿತ್ತು 1/4 ಕಪ್ಪಿಗೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.